ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ಗೆ ನಾನು ಆಸ್ ಯೂಶುವಲ್ ನೋಡಿ 10 ನಂಬರ್ ಕ್ರೋಶಾ ನೀಡಲ್ ತಗೊಂಡಿದ್ದೀನಿ ಮತ್ತು 6 ಎಳೆ ದಾರನ ಗಂಟು ಹಾಕೊಂಡು ಇಟ್ಕೊಂಡಿದ್ದೀನಿ. 7 ಎಳೆ ತಗೊಂಡ್ರು ಕೂಡ ತೊಂದರೆ ಇಲ್ಲ, ಅಥವಾ 11 ನಂಬರ್ ಕ್ರೋಶಾ ನೀಡಲ್ ತಗೊಂಡ್ರು ಕೂಡ ನಡೆಯುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಈ ನಾಟ್ ನ ಬಟ್ಟೆಯ ಹಿಂಭಾಗಕ್ಕೆ ಬರೋ ರೀತಿ ಲಾಕ್ ನ ಮಾಡ್ಕೊಳ್ಬೇಕು. ಈ ರೀತಿ ದಾರನ ಮೇಲೆ ಕೇಳ್ಕೊಂಡು ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ 4 ಚೈನ್ ಹಾಕೊಳ್ತಾ ಇದ್ದೀವಿ. 4 ಚೈನ್ ಹಾಕಿ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. 4 ಅಥವಾ 5 ಚೈನ್ ಮಾಡ್ಕೊಂಡ್ರು ಪರವಾಗಿಲ್ಲ. ಇದು ಕುಚ್ಚು ಕಟ್ಟೋದಕ್ಕೋಸ್ಕರ ನಾನಿಲ್ಲಿ ಯೂಶುವಲ್ ಆಗಿ ಕುಚ್ಚಿಗೆ 4 ಚೈನ್ ಹಾಕೋತೀನಿ. ಹಾಗಾಗಿ 4 ಹಾಕಿ ಲಾಕ್ ಆದ್ಮೇಲೆ ಮತ್ತೆ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 4 ಚೈನ್ ಆಯ್ತು, ಮತ್ತೆ 3 ಚೈನ್ ಆಯ್ತು. ಈಗ ದಾರನ ಮೇಲೆ ಕೇಳ್ಕೊಂಡು ಈ ರೀತಿಯಾದಂತ ಬೀಡ್ ನ ನಾನು ಸ್ವಲ್ಪ ಲೆಂತಿ ಬೀಡ್ ನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಸೊ ಉದ್ದ ಇರುವಂತ ಯಾವ ರೀತಿ ಬೀಡ್ ನ ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ಸೊ ಈ ರೀತಿ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಮತ್ತೆ ದಾರನ ಮೇಲೆ ಕೇಳ್ಕೊಂಡು ಇನ್ನೊಂದು ಲೆಂತಿ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತೇನೆ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್. ಸೊ ಪ್ರತಿ ಬೀಡ್ ಇನ್ಸರ್ಟ್ ಮಾಡದ್ಮೇಲೆ ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಈ ರೀತಿ ವಿ ಶೇಪ್ ಅಲ್ಲಿ ಇಟ್ಕೊಳ್ಬೇಕು ಬೀಡ್ ನ. ಅಂದಾಜಿಗೆ ಒಂದು ಇಂಚಷ್ಟು ಗ್ಯಾಪ್ ಬರುತ್ತೆ. ಸೊ ನೋಡ್ಕೊಂಡು ನೀವು ಯಾವ ರೀತಿ ಬೀಡ್ ತಗೊಳ್ತೀರಾ ಅದ್ರ ಮೇಲೆ. ಸೊ ಈ ರೀತಿ ವಿ ಶೇಪ್ ಅಲ್ಲಿ ಬರಬೇಕು ಬೀಡ್. ಈ ರೀತಿ ವಿ ಶೇಪ್ ಅಲ್ಲಿ ಇಟ್ಕೊಂಡು ಅಂದಾಜ್ ಅಂದ್ರೆ ಒಂದು ಇಂಚಷ್ಟು ಗ್ಯಾಪ್ ನ ಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬಟ್ಟೆಗೆ ಲಾಕ್ ಬೇಕಾದ್ರೆ ಸ್ವಲ್ಪ ಲೂಸ್ ಆಗಿನೇ ಲಾಕ್ ಮಾಡ್ಕೊಳ್ಳಿ. ತೀರಾ ಟೈಟ್ ಆಗಿ ಲಾಕ್ ಮಾಡ್ಕೊಳ್ಬಿಡಿ, ಸುಕ್ಕು ಬಂದ್ಬಿಡುತ್ತೆ ಡಿಸೈನು. ಅದಾದ್ಮೇಲೆ ಮತ್ತೆ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಸೊ 3 ಚೈನ್ ಆದ್ಮೇಲೆ ಈಗ ಮತ್ತೆ 4 ಚೈನ್ ಹಾಕೊಳ್ಳೋದು, ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ನ ಮಾಡ್ಕೋಬೇಕು. ಸೊ ಬೇಸ್ ಅಂತೂ ತುಂಬಾ ಸಿಂಪಲ್ ಇದೆ, ತುಂಬಾ ಈಸಿನೂ ಕೂಡ ಇದೆ, ಎಲ್ಲೂ ಕೂಡ ಕನ್ಫ್ಯೂಸ್ ಆಗೋದಿಲ್ಲ. ಸೊ ಮತ್ತೆ ನಾನಿಲ್ಲಿ 3 ಚೈನ್ ಹಾಕಿ ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ 3 4 3 ಆಯ್ತು. ಈಗ ಮತ್ತೆ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಸೊ ಲೆಂತಿ ಬೀಡ್ ಇನ್ಸರ್ಟ್ ಮಾಡಿ ಅದಾದ ನಂತರ ಬೀಡ್ ಲಾಕ್, ಮತ್ತೆ ದಾರನ ಮೇಲೆ ಕೇಳಿಕೊಂಡು ಮತ್ತೊಂದು ಲೆಂತಿ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಮಾಡೋದು, ಬೀಡ್ ಲಾಕ್, ಬೀಡ್ ಇನ್ಸರ್ಟ್ ಮಾಡಿ ಅದಾದ ನಂತರ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡಿ ಮತ್ತೆ ವಿ ಶೇಪ್ ಅಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಸೊ ನಾವು ಸ್ಟಾರ್ಟಿಂಗ್ ಬೀಡ್ ನ ಯಾವ ರೀತಿ ಎಷ್ಟು ಲೆಂತ್ ಗ್ಯಾಪ್ಗೆ ಲಾಕ್ ಮಾಡ್ಕೊಂಡಿರ್ತೀವಿ ಅಷ್ಟೇ ಗ್ಯಾಪ್ಗೆ ಇಲ್ಲಿ ಕೂಡ ನೀವು ಲಾಕ್ ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಅಂದಾಜಿಗೆ ಫಸ್ಟ್ ಯಾವ ರೀತಿ ಲಾಕ್ ಮಾಡ್ಕೊಂಡಿರ್ತೀರೋ ಅಷ್ಟೇ ಗ್ಯಾಪ್ ನ ಬಿಟ್ಟು ಇಲ್ಲಿ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಎರಡು ಕೂಡ ಸಮನಾಗಿರ್ಬೇಕು, ಇಲ್ಲಾಂತಂದ್ರೆ ಆರ್ಚು ಒಂದೊಂದು ಆರ್ಚು ನಿಮ್ಗೆ ಡಿಫ್ರೆಂಟ್ ಆಗಿ ಬಂದ್ಬಿಡತ್ತೆ. ಸೊ ಹಾಗಾಗಿ ನೋಡಿ ಈ ರೀತಿಯಾಗಿ ಪೂರ್ತಿ ಸರಿ ಹಾಕೊಂಡು ಹೋಗ್ಬೇಕು. 3 4 ಹಾಕಿ ಬೀಡ್ ಹಾಕದ್ಮೇಲೆ 3 4 3 ಬೀಡ್ 3 4 3 ಬೀಡ್ ಈ ರೀತಿಯಾಗಿ ಹಾಕೊಂಡು ಹೋಗ್ಬೇಕಾಗುತ್ತೆ. ಸೊ ಎಂಡಿಂಗ್ ಅಲ್ಲಿ ಬೀಡ್ ಆದ್ಮೇಲೆ 4 3 ಬೀಡ್ ಆದ್ಮೇಲೆ 3 4 ಹಾಕಿ ಎಂಡ್ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಸ್ಟೆಪ್ ನಾನು ಸೇಮ್ ಕಲರ್ ದಾರನೇ 6 ಎಳೆ ದಾರನ ಗಂಟು ಹಾಕೊಂಡು ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಂಡೆ. ಅದಾದ ನಂತರ 4 ಚೈನ್ ಇರೋ ಕಡೆ 4 ಚೈನ್ ಹಾಕೊಳ್ತೀನಿ. ಸೊ ನೀವು 5 ಚೈನ್ ಹಾಕೊಂಡಿದ್ರೆ ಇಲ್ಲಿ ಕೂಡ 5 ಚೈನ್ ಹಾಕೊಳ್ಬೇಕಾಗತ್ತೆ. ಸೊ ಇಲ್ಲಿ 4 ಚೈನ್ ಹಾಕಿ ಲಾಕ್ ಇರೋ ಕಡೆನೆ ಲಾಕ್ ಮಾಡ್ಕೊಳ್ತೀನಿ. ಸೊ ನಿಮ್ಗೆ ಆರ್ಚಿಗೆ ಮತ್ತೆ ಕುಚ್ಚಿಗೆ ಸ್ವಲ್ಪ ಗ್ಯಾಪ್ ಬೇಕು ಅಂತ ಇದ್ದಲ್ಲಿ 5 ಚೈನ್ ಕೂಡ ಹಾಕೊಳ್ಬಹುದು ನೀವು, ಆಗ್ಲೇ ಹೇಳಿದಾಗೆ. ಈಗ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಸುತ್ಕೊಂಡು ಈಗ ಫಸ್ಟ್ ಬೀಡ್ ಏನ್ ಲೆಂತಿ ಬೀಡ್ ಇರುತ್ತೆ ಅದ್ರ ಬ್ಯಾಕ್ ಸೈಡ್ ಅಲ್ಲಿ ದಾರ ಇರುತ್ತಲ್ಲ, ಆ ದಾರದೊಳಗೆ ನೀಡನ್ನ ಹಾಕ್ಬೇಕು. ನೋಡಿ ಈ ರೀತಿ ನೀಡನ್ನ ಹಾಕಿ ಮೇಲಕ್ಕೆ ತಂದು ಸೂಜಿ ಮೇಲೆ 4 ದಾರ ಇರುತ್ತೆ. ಫಸ್ಟ್ 2 ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೊಳ್ಬೇಕು, ಮತ್ತೆ ಥರ್ಡ್ 2 ದಾರನ ಒಂದ್ ಮಾಡ್ಕೊಳ್ಬೇಕು. ಅಲ್ಲಿಗೆ ಟ್ರಿಪಲ್ ಕ್ರೋಶಾ ಆಯ್ತು. ಸೊ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಬೇಕು. ಅದೇ ಬೀಡನ್ನ ಬ್ಯಾಕ್ ಸೈಡ್ ಇರುತ್ತಲ್ಲ ದಾರ, ಅದ್ರೊಳಗೇನೆ ಮತ್ತೆ ಟ್ರಿಪಲ್ ಕ್ರೋಶಾನ ಹಾಕೊಳ್ಬೇಕಾಗುತ್ತೆ. ಇಲ್ಲಿ ನಾವು 3 ಚೈನ್ ಏನ್ ಹಾಕಿರ್ತೀವಿ ಬೇಸಲ್ಲಿ ಅಷ್ಟೇ ಲೆಂತ್ ಅಲ್ಲಿ ಟ್ರಿಪಲ್ ಕ್ರೋಶಾನ ಹಾಕೊಳ್ಬೇಕಾಗತ್ತೆ. ಸೊ ತುಂಬಾ ಉದ್ದನು ಮಾಡ್ಕೊಳಕ್ ಹೋಗ್ಬೇಡಿ, ಅದು ತೀರಾ ಚಿಕ್ಕದಾಗನೂ ಅಲ್ಲ,
ಬೇಕಿದ್ದಲ್ಲಿ ನೀವು ಡಬಲ್ ಕ್ರೋಶನ್ ಕೂಡ ಇಲ್ಲಿ ಮಾಡ್ಕೊಳ್ಬಹುದು. ಡಬಲ್ ಕ್ರೋಶ ಮಾಡ್ಕೊಂಡು ಪರ್ಫೆಕ್ಟ್ ಆಗಿ ಬರುತ್ತೆ ಲೆಂತ್. ಟ್ರಿಪಲ್ ಕ್ರೋಶ ಆಗಿರೋದ್ರಿಂದ ನಾನು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶ ಮಾಡ್ಕೊಂಡ್ರೆ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ. ನಾನು ಸ್ವಲ್ಪ ತಿಕ್ಕಾಗಿ ಬರ್ಲಿ ಆರ್ಚ್ ಅನ್ನೋದಕ್ಕೋಸ್ಕರ ಟ್ರಿಪಲ್ ಕ್ರೋಶನ ಮಾಡ್ಕೊಂಡಿದೀನಿ. ಈ ರೀತಿಯಾಗಿ ಒಟ್ಟು ಈ ಒಂದು ಬೀಡ್ ನ ಬ್ಯಾಕ್ ಸೈಡ್ ಇರೋ ದಾಟಲ್ಲಿ 10 ಟ್ರಿಪಲ್ ಕ್ರೋಶನ ನಾನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಿದಲ್ಲಿ 9 ರಿಂದ 11 ಇಡ್ಸುತ್ತೆ, ಅದಕ್ಕಿಂತ ಜಾಸ್ತಿನೂ ಬೇಡ ಅಥವಾ ಅದಕ್ಕಿಂತ ಕಡಿಮೆನೂ ಮಾಡ್ಕೊಳ್ಬೇಡಿ. 9, 10 ಇಲ್ಲ 11 ನೀವು ಬೀಡ್ ಯಾವ್ದು ತಗೊಳ್ತೀರಾ ಸೈಜ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು ಅಂತ. ಸೊ ನಾನಿಲ್ಲಿ 10 ಕಂಬಗಳನ್ನ ಮಾಡ್ಕೊಂಡಿದೀನಿ. 11 ಮಾಡ್ಕೊಂಡಿದ್ರು ಆಗಿರೋದು ನನಗೆ. ಆಮೇಲೆ ಇಲ್ಲಿ 10 ಕಂಬಗಳಾದ್ಮೇಲೆ ದಾರನ ಮೇಲಕ್ಕೆ ಎಳ್ಕೊಳ್ತೀನಿ. ದಾರನ ಮೇಲಕ್ಕೆ ಎಳ್ಕೊಂಡು ಒಂದು ಲೀಫ್ ಬೀಡ್ ನ ನಾನು ಇನ್ಸರ್ಟ್ ಮಾಡ್ಕೊಳ್ತೇನೆ. ನಿಮ್ಗೆ ಈ ರೀತಿ ಬೀಡ್ ಇಲ್ಲ ಅಂತ ಇದ್ರೆ ನಾರ್ಮಲ್ ರೌಂಡ್ ಬೀಡ್, ಸ್ಮಾಲ್ ಸೈಜ್ ಬೀಡ್ ನ ಕೂಡ ಬಳಸ್ಕೊಳ್ಬಹುದು, ಅಥವಾ ವಿತೌಟ್ ಬೀಡ್ ಕೂಡ ಡಿಸೈನ್ ಅನ್ನು ಮಾಡ್ಕೊಳ್ಬಹುದು. ಸೊ ನಾನಿಲ್ಲಿ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್. ಈ ಬೀಡ್ ಲಾಕ್ ಮಾಡುವಾಗ ಸ್ವಲ್ಪ ಲೂಸ್ ಆಗಿ ಮಾಡ್ಕೊಳ್ಬೇಕು. ತೀರಾ ಟೈಟ್ ಆಗಿ ಮಾಡ್ಕೊಂಡ್ರೆ ನಿಮ್ಗೆ ಅದು ಬೀಡ್ ಏನ್ ಹಾಕಿರ್ತೀವಿ ಅದು ಮೂವ್ ಆಗೋದಿಲ್ಲ, ಸ್ಟಿಫ್ ಆಗಿ ನಿಂತ್ಕೊಂಡ್ಬಿಡುತ್ತೆ ಒಂದೇ ಕಡೆ. ಸ್ವಲ್ಪ ಲೂಸ್ ಆಗಿ ಲಾಕ್ ಮಾಡ್ಕೊಂಡಿದ ನಂತರ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು ಈ ಕಡೆ ಲೆಂತ್ ಬಿಡಿರುತ್ತಲ್ಲ ಲೆಫ್ಟ್ ಸೈಡ್ ಆಗಿ ಅದಕ್ಕೆ ಮತ್ತೆ ಟ್ರಿಪಲ್ ಕ್ರೋಶನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಬೇಕು. ಸುತ್ಕೊಂಡು ಆ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೊಳ್ಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೊಳ್ಬೇಕು, ಮತ್ತೆ ಥರ್ಡ್ 2 ದಾರನ ಒಂದ್ ಮಾಡ್ಕೊಳ್ಬೇಕು. ಸೊ ನಮ್ಗೆ ಈ ಬ್ಯಾಕ್ ಸೈಡ್ ಇರೋ ದಾರ ಅಷ್ಟೊಂದೇನು ಟೈಟ್ ಆಗಿ ಏನಿರೋದಿಲ್ಲ, ಕಷ್ಟ ಏನ್ ಅನ್ಸಲ್ಲ. ಆರಾಮಾಗಿ ಇದ್ರಲ್ಲಿ ನೀವು ಟ್ರಿಪಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲೂ ಕೂಡ ನಾನು 10 ಟ್ರಿಪಲ್ ಕ್ರೋಶನ ಫಿಲ್ ಮಾಡ್ಕೊಳ್ತೀನಿ. ನೀವು ಸ್ಟಾರ್ಟಿಂಗ್ ರೈಟ್ ಸೈಡ್ ಎಷ್ಟು ಕಂಬನ ಫಿಲ್ ಮಾಡಿರ್ತೀರೋ ಅಷ್ಟೇ ಕಂಬನ ಲೆಫ್ಟ್ ಸೈಡ್ ಅಲ್ಲಿ ಕೂಡ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. 2 ಕೂಡ ಒಂದೇ ಲೆಂತ್ ಅಲ್ಲಿ ಇರ್ಬೇಕು. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸೊ ಎಲ್ಲಾ ಕಂಬಗಳು ಒಂದೇ ಲೆಂತ್ ಅಲ್ಲಿ ಇದೆ. 10 ಕಂಬ ಆದ್ಮೇಲೆ ನಾನಲ್ಲಿ 3 ಚೈನ್ ಆದ್ಮೇಲೆ ಏನ್ ಲಾಕ್ ಇರುತ್ತೆ ಅದ್ರ ಮೇಲೆನೆ ಲಾಕ್ ನ ಮಾಡ್ಕೊಳ್ತಾ ಇದೀನಿ. ಈಗ ಮತ್ತೆ 4 ಚೈನ್ ಇರೋ ಕಡೆ 4 ಚೈನ್, ಲಾಕ್ ಇರೋ ಕಡೆ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಮತ್ತೆ ಸೂಜಿ ಮೇಲೆ 3 ಸಲ ದಾರ ಸುತ್ಕೊಂಡು 2 ಸಲ ದಾರ ಸುತ್ಕೊಂಡು ಈ ಫಸ್ಟ್ ಬೀಡ್ ಲೆಂತಿ ಬೀಡ್ ಏನಿರುತ್ತೆ ಅದ್ರ ಬ್ಯಾಕ್ ಸೈಡ್ ದಾರ ಇರುತ್ತಲ್ಲ ನೋಡಿ ಅದ್ರೊಳಗೆ ನೀಡಲ್ ಹಾಕಿ ದಾರನ ತರಬೇಕು. ಫಸ್ಟ್ 2 ದಾರ ಒಂದ್ ಮಾಡ್ಕೊಳ್ಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೊಳ್ಬೇಕು, ಮತ್ತೆ ಥರ್ಡ್ 2 ದಾರನ ಒಂದ್ ಮಾಡ್ಕೊಳ್ಬೇಕು. ಟ್ರಿಪಲ್ ಕ್ರೋಶ ಮಾಡ್ಕೊಂಡು ಅದರಲ್ಲಿ ಒಟ್ಟು 10 ಟ್ರಿಪಲ್ ಕ್ರೋಶನ ಫಿಲ್ ಮಾಡ್ಕೊಳ್ಬೇಕು. ಒಂದು ಸೈಡ್ಗೆ 10 ಟ್ರಿಪಲ್ ಕ್ರೋಶ ಫಿಲ್ ಮಾಡ್ಕೊಳ್ಬೇಕು. ಎಲ್ಲವೂ ಕೂಡ ನಾನು ಆಗ್ಲೇ ಹೇಳಿದಾಗೆ ಒಂದೇ ಲೆಂತ್ ಅಲ್ಲಿ ಇರ್ಬೇಕಾಗತ್ತೆ. ನಿಮ್ಗೆ ಆವಾಗ್ಲೇ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದು. ಸೊ ಒಂದು ಉದ್ದ ಒಂದು ಗಿಡ್ಡ ಆದ್ರೆ ನೋಡ್ಲಿಕ್ಕೂ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಈ ರೀತಿ 10 ಕಂಬಗಳನ್ನ ಅಂದ್ರೆ 10 ಟ್ರಿಪಲ್ ಕ್ರೋಶಗಳನ್ನ ಈ ಒಂದು ಸೈಡ್ಗೆ ಫಿಲ್ ಮಾಡ್ಕೊಳ್ಬೇಕಾಗತ್ತೆ. 10 ಟ್ರಿಪಲ್ ಕ್ರೋಶ ಮಾಡ್ಕೊಳ್ಬೇಕು. ಅದಾದ ನಂತರ ನೋಡಿ 10 ಆಗಿದೆ. ಈಗ ದಾರನ ಮೇಲೆ ಕೇಳ್ಕೊಂಡು ಮತ್ತೊಂದು ಲೀಫ್ ಬೀಡ್ ನ ತಗೊಂಡಿದ್ದೀನಿ. ಲೀಫ್ ಬೀಡ್ ನ ಇನ್ಸರ್ಟ್ ಮಾಡ್ತೀನಿ. ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಸ್ವಲ್ಪ ಲೂಸ್ ಆಗಿ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು ಲೆಫ್ಟ್ ಸೈಡ್ ಇರುವಂತ ಲೆಂತಿ ಬೀಡ್ಗೆ ಮತ್ತೆ 10 ಟ್ರಿಪಲ್ ಕ್ರೋಶಗಳನ್ನ ಫಿಲ್ ಮಾಡ್ಬೇಕಾಗುತ್ತೆ. ಎರಡಕ್ಕೊಂದು ಮಾಡ್ಕೋಬೇಕು, ಮತ್ತೆ 2ಕ್ಕೆ 1. ಈ ರೀತಿಯಾಗಿ 10 ಕಂಬಗಳನ್ನ ಇಲ್ಲೂ ಕೂಡ ಫಿಲ್ ಮಾಡ್ಕೊಳ್ಬೇಕು. ನೋಡಿ ಇಷ್ಟೇ ಡಿಸೈನು. ತುಂಬಾ ಅಂದ್ರೆ ತುಂಬಾ ಸಿಂಪಲ್, ನಿಮ್ಗೆ ಗ್ರ್ಯಾಂಡ್ ಆಗಿ ಕೂಡ ಕಾಣಿಸುತ್ತೆ. ಸೆಮಿ ಬ್ರೈಡಲ್ ಸ್ಯಾರೀಸ್ ಗಳಿಗೆ ಕೂಡ ನೀವು ಡಿಸೈನ್ ನೀವು ಟ್ರೈ ಮಾಡ್ಬೋದು. ತುಂಬಾ ನೀಟಾಗಿ ಬರುತ್ತೆ. ವರ್ಕ್ ಕೂಡ ಸ್ಟಿಫ್ ಆಗಿ ಬರುತ್ತೆ. ಟ್ರಿಪಲ್ ಕ್ರೋಶ ಬಳಸಿರೋದ್ರಿಂದ ನಾವು ಆರ್ಚ್ ಅಲ್ಲಿ ಡಿಸೈನ್ ತುಂಬಾ ನೀಟಾಗಿ ಸ್ಟಿಫ್ ಆಗಿ ಬರುತ್ತೆ. ತಿಕ್ಕಾಗಿ ಕೂಡ ಆರ್ಚ್ ಕಾಣಿಸುತ್ತೆ. ಸೊ ಈ ರೀತಿಯಾಗಿ ಮತ್ತೆ ಇದರಲ್ಲಿ ಒಟ್ಟು 10 ಟ್ರಿಪಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು, ಅಂತ ಕಷ್ಟ ಅಂತ ಏನಿಲ್ಲ ಡಿಸೈನು.
2 ದಾರ ಒಂದು 2 ದಾರ ಒಂದು ಮತ್ತೆ ಲಾಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು. ಈ ರೀತಿ ಮತ್ತೆ ಇಲ್ಲಿ 10 ಕಂಬ ಫಿಲ್ ಆದ್ಮೇಲೆ ಈ ರೀತಿ ಕಾಣಿಸುತ್ತೆ. ನೀಟಾಗಿ ಫಿಂಗರ್ ಅಲ್ಲಿ ಅಡ್ಜಸ್ಟ್ ಮಾಡಿದ್ರೆ ಆಯ್ತು, ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ಅದಾದ ನಂತರ 3 ಚೈನ್ ಆದ್ಮೇಲೆ ಏನ್ ಲಾಕ್ ಇದೆ ಅದ್ರ ಮೇಲೆನೆ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ 4 ಚೈನ್ ಇರೋ ಜಾಗದಲ್ಲಿ 4 ಚೈನ್ ಹಾಕಿ ಲಾಕ್ ಇದೆಯಲ್ಲ ಅದ್ರ ಮೇಲೆನೆ ಲಾಕ್ ನ ಮಾಡ್ಕೊಳ್ಬೇಕು. ಸೊ ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಬೀಡ್ ಏನಿದೆ ಅಲ್ಲಿಗೆ ಫಸ್ಟ್ ಬೀಡಿಗೆ 10 ಟ್ರಿಪಲ್ ಕ್ರೋಶ, ಸೆಕೆಂಡ್ ಬೀಡಿಗೆ 10 ಟ್ರಿಪಲ್ ಕ್ರೋಶನ ಫಿಲ್ ಮಾಡ್ಕೊಂಡು ಹೋಗೋದು. ಅಷ್ಟೇ ಡಿಸೈನು. ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಡಿಸೈನು. ಸೊ ನಾನು ಬಟ್ಟೆ ಬಂದು ಗೋಲ್ಡ್ ಕಲರ್ ಇರೋದ್ರಿಂದ ನಿಮ್ಗಷ್ಟು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ, ಬೀಡು ಗೋಲ್ಡ್ ಆಗಿರೋದ್ರಿಂದ. ನೀವು ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ಅಂತಂದ್ರೆ ಇನ್ನೂ ಹೈಲೈಟ್ ಆಗಿ ಕಾಣಿಸುತ್ತೆ ಡಿಸೈನು. ಸೊ ಲಾಸ್ಟ್ ಅಲ್ಲಿ ಎಕ್ಸ್ಟ್ರಾ ಥ್ರೆಡ್ಸ್ ಎಲ್ಲ ಏನಿದೆ ಅದು ಬ್ಯಾಕ್ ಸೈಡ್ ಗಮ್ ಹಾಕಿ ಪೇಸ್ಟ್ ಮಾಡ್ಬೋದು, ಅಥವಾ ಕುಚ್ಚು ಜೊತೆಗೆ ಸೇರಿಸಿ ಕಟ್ಕೊಂಡ್ರೆ ಅದು ದಾರ ಏನು ಕಾಣಿಸೋದಿಲ್ಲ. ಸೊ ಫೈನಲ್ ಆಗಿ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನು. ಇದಕ್ಕೆ ನಾನು 137 ದಾರನ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಸೊ ನಿಮ್ಗೆ ಬೇಕಿದ್ದಲ್ಲಿ ವಿತೌಟ್ ಕುಚ್ಚು ಕೂಡ ಡಿಸೈನ್ ನೀವು ಟ್ರೈ ಮಾಡ್ಬೋದು. ನಾವಲ್ಲಿ 4 ಚೈನ್ ಏನ್ ಹಾಕಿರ್ತೀವಿ ಅದನ್ನ ಸ್ಕಿಪ್ ಮಾಡಿ ಡಿಸೈನ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ನೋಡಿ ನಾನು ಆರ್ಚ್ ಎಷ್ಟಿದೆಯೋ ಅಷ್ಟೇ ಲೆಂತ್ಗೆ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇದು ಬೇಬಿ ಕುಚ್ಚನ್ನ ಆಗಿರುತ್ತೆ. 137 ದಾರನ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಕುಚ್ಚು ಕಟ್ಟದ್ಮೇಲೆ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ತುಂಬಾ ನೀಟಾಗಿ ಬರುತ್ತೆ ಡಿಸೈನ್, ತುಂಬಾ ಬೇಗನೂ ಕೂಡ ಆಗೋಗ್ಬಿಡುತ್ತೆ. ತುಂಬಾ ಕಡಿಮೆ ಸಮಯದಲ್ಲಿ ಡಿಸೈನ್ ನೀವು ಮಾಡ್ಬೋದು. ಸೆಮಿ ಬ್ರೈಡಲ್ ಸ್ಯಾರಿಗೂ ಕೂಡ ಡಿಸೈನ್ ನ ಟ್ರೈ ಮಾಡ್ಬೋದು. ಸೊ ಈ ಡಿಸೈನ್ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ಹೊಸೊಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.